ಅಂತೇಳಿ ಕೇಳಕ್ಕೆ ಹೋಗಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಎಲ್ರಿಗೂ ಕೇಳೋವಂಥ ಹಕ್ಕಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ, ಕೇಳ್ತಕ್ಕಂಥ ಹಕ್ಕಿದೆ. ಅದನ್ನು ಹೋಗಿ ಅವರು ಮಾಡಲಿಕ್ಕೆ ಹೋಗಿದ್ದಾರೆ. ವಿಶ್ವಾಸ ಇಟ್ಕೊಂಡೇ ಎಲ್ಲ ಕೆಲಸ ಮಾಡಬೇಕಲ್ವ. ನಾವು ಆಯ್ತದೆ ಅಂತ ವಿಶ್ವಾಸ ಇಟ್ಕೊಂಡಿದ್ದೀವಿ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸರ್, ಈಗ ನಾಯಕತ್ವ ಚರ್ಚೆ ನಡುವೆ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂಥ ಮಾತುಗಳು ಯಾಕೆ ಕೇಳಿ ಬರ್ತಾ ಇದೆ ಅಂತ ಸರ್? ಎಲ್ಲನೂ ಚರ್ಚೆ ಆಗ್ತಾಯಿದೆ. ನಾಯಕತ್ವನೂ ಚರ್ಚೆ ಆಗ್ತದೆ, ಇದು ಚರ್ಚೆ ಆಗ್ತದೆ, ಎಲ್ಲನೂ ಚರ್ಚೆ ಆಗ್ತಾಯಿದೆ. ಚರ್ಚೆ ಆಗಲಿ. ಚರ್ಚೆ ಆಗ್ತಕ್ಕಂಥದ್ದು, ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡು. ಚರ್ಚೆ ಆಗ್ತಕ್ಕಂಥದ್ದು ಅವರವ್ರ ಸ್ವಂತ ಅಭಿಪ್ರಾಯ, ಶಾಸಕರುಗಳ ಅಭಿಪ್ರಾಯ, ನಾಯಕರುಗಳ ಅಭಿಪ್ರಾಯ. ಆಮೇಲೆ ತೀರ್ಮಾನ ಮಾಡೋದು ಹೈಕಮಾಂಡ್ ತೀರ್ಮಾನ ಮಾಡೋದು. ರೀಶಫಲ್ ಆಗಬೇಕಂತ ನಿಮಗೂ ಇದೆಯಾ ಸರ್? ನನಗೆ ಆಸೆ ಇಲ್ವ? ನಾನೇನು ಸನ್ಯಾಸಿನ? ನನಗೂ ಆಸೆ ಅದಪ್ಪ. ನನಗೂ ಮಾಡ್ಬೇಕು ಮಂತ್ರಿ. ನಾನು 5 ಸರಿ MLA ಆಗಿದ್ದೀನಿ ಅಂತ ನನಗೂ ಆಸೆ ಇದೆ. ತಾವೆಲ್ಲ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ದೆಹಲಿಗೆಲ್ಲ ಹೋಗಿದ್ರಿ ಸರ್. ಆ ಉದ್ದೇಶ ಈಡೇರುತ್ತಾ ಸರ್? ನಾನೇ ಹೈಕಮಾಂಡ್ ಆಗಿದ್ರೆ ಹೇಳ್ಬಿಡಿ ಏನು ಹೇಳ್ತದೆ ಇಲ್ವೋ ಅಂತ. ನಾನು ಹೈಕಮಾಂಡ್ ಅಲ್ವಲ್ಲ, ಕೇಳ್ಬಿಟ್ಟು ಹೇಳ್ತೀವಿ. ಒಂದ್ ಕಡೆ DCM ಅವರು ಮತ್ತೊಂದು ಕಡೆ CM ಅವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಯತೀಂದ್ರ ಅವರು ನಿನ್ನೆ ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ ಅಂತ. ಹಾಗಾದ್ರೆ ಯತೀಂದ್ರ ಅವರಿಗೆ ಪಕ್ಷದ ಶಿಸ್ತು ಅನ್ವಯ ಆಗಲ್ವಾ? ಏನು ಕತೆ ಅಂತ ಅದನ್ನು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ಬೇಕು. ಆ ವಿಚಾರ ನಾವು ಮಾತಾಡ್ತಕ್ಕಂಥದ್ದು ಸೂಕ್ತನೂ ಅಲ್ಲ, ಸಂದರ್ಭನೂ ಅಲ್ಲ. ಯಾರು ಕೂಡ ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷದ ಹಣತೆ ಅಂತ ಎಲ್ಲರೂ ಕೂಡ ನಡ್ಕೋಬೇಕು. ಅವ್ರು ಯಾಕೆ ಹೇಳೋರು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಹೈಕಮಾಂಡ್ ಸೂಕ್ತ ನಿರ್ಧಾರ. ಪದೇ ಪದೇ ಹೇಳ್ತಾನೆ ಇದ್ದಾರೆ ಸರ್, ಪದೇ ಹೇಳ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಈ ವಿಚಾರನ ಮತ್ತೆ ಮಾತಾಡಲೇಬೇಡಿ ಅಂತ ಮಾಧ್ಯಮಗಳ ಮೇಲೆ ಸಿಟ್ಟಾಗ್ತಾರೆ. ಆದರೆ ಯತೀಂದ್ರ ಅವ್ರ ಬಾಯಿನ ಮಾತ್ರ ಮುಚ್ಚಕ್ಕಾಗ್ತಾ ಇಲ್ಲ. ಪದೇ ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ಕೇಳಬೇಕು. ನೀವು KPCC ಅಧ್ಯಕ್ಷರನ್ನ, ಮುಖ್ಯಮಂತ್ರಿಗಳನ್ನೇ ಕೇಳಬೇಕು. ಈಗ ನಿಮ್ಮ ಸ್ನೇಹಿತರು ಜಮೀರ್ ಅಹಮದ್ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒತ್ತಡ ಏರ್ತಾ ಇದ್ದಾರೆ ಸರ್. ಅದ್ರ ವಿಚಾರ ಈಗ ಯಾತಕ್ಕೋಸ್ಕರ ಕ್ರಮ ಆಗಬೇಕು, ಏನು ವಿಚಾರ ಏನು ನನಗೆ ಗೊತ್ತಿಲ್ಲ. ಸಂಪೂರ್ಣವಾದಂಥ ವಿಚಾರ ನನಗೆ ಗೊತ್ತಿಲ್ಲ. ನಾನು ಒಂದಂತೂ ಹೇಳಲಿಕ್ಕೆ ಸತ್ಯ, ಪಕ್ಷಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ. ಪಕ್ಷದ ವಿರುದ್ಧವಾಗಿ ನಡ್ತಕ್ಕಂಥವ್ರು ಎಲ್ರಿಗೂ, ಅದು ಸಿದ್ದರಾಮಯ್ಯನವ್ರು ಇರ್ಬೋದು, ಅದು DK ಶಿವಕುಮಾರ್ ಇರ್ಬೋದು, ಅದು ಜಮೀರ್ ಇರ್ಬೋದು, ಅದು ಬಾಲಕೃಷ್ಣ ಇರ್ಬೋದು. ಯಾರೇ ಪಕ್ಷದ ವಿರುದ್ಧ, ಪಕ್ಷದ ಬೆಳವಣಿಗೆಗೆ ಅಡಚಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಎಲ್ಲರ ಮೇಲೂ ಕ್ರಮ ತಗೊತದೆ ಹೈಕಮಾಂಡ್. ನೀವು ಕೂಡ ಅಲ್ಲಿ ಪ್ರಚಾರ ಮಾಡಿದ್ರಿ ಸರ್, ದಾವಣಗೆರೆಯಲ್ಲಿ ಠಿಕಾಣಿ ಹೂಡಿದ್ರಿ. ಆ ಥರದ್ದು ಏನಾದರೂ ಬೆಳವಣಿಗೆಗಳು ಆಂತರಿಕವಾಗಿ ಇಲ್ಲ. ನಾವು ಅವರು ಅಲ್ಪಸಂಖ್ಯಾತರಿರೋ ಕಡೆ ನಾವು ಪ್ರಚಾರ ಮಾಡಲಿಲ್ಲ. ನಮಗೆ ಹಾಕಿರ್ತಕ್ಕಂಥ ಜಾಗನೇ ಬೇರೆ ಇತ್ತು. ನಮ್ಗೆ 5 ಬೂತ್ ಬೇರೆ ಪಂಚಾಯತಿ ಜವಾಬ್ದಾರಿ ಕೊಟ್ಟಿದ್ರು. ಶಿರ್ಮಗೊಂಡನಹಳ್ಳಿ ಪಂಚಾಯತಿ ಅಂತೇಳಿ ಜವಾಬ್ದಾರಿ ಕೊಟ್ಟಿದ್ರು. ನಾವು ಅಲ್ಲಿ ಪ್ರಚಾರ ಇಲ್ಲಿ ಗೊಂದಲ ಆಗಿರೋದೇ ಅಲ್ಪಸಂಖ್ಯಾತರದಲ್ವಾ. ಅದಕ್ಕೆ ಅಲ್ಪಸಂಖ್ಯಾತರ ಟಾರ್ಗೆಟ್ ಅಲ್ಲ, ಸಮಸ್ಯೆ ಬಂದಿದೆ, ಅದಕ್ಕೆ ಪರಿಹಾರ ಹುಡುಕ್ಬೇಕಷ್ಟೇ. ಸರ್, ತನ್ವೀರ್ ಸೇಠ್ ಹೇಳಿದರೆ ಅಲ್ಪಸಂಖ್ಯಾತರನ್ನು ಒಡೆಯ ಅಂತ ಸಂಶಯ ಮೂಡ್ತಾ ಇದೆ ಅಂತ. ತನ್ವೀರ್ ಸೇಠ್ ಅವ್ರ ಅಭಿಪ್ರಾಯ ಇರ್ಬೋದು, ಅವ್ರನ್ನ ಕೇಳ್ಬೇಕು ನೀವು. ಅವ್ರು ಹೇಳಿರೋದು ನನ್ನೇ ಕೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.